ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ? ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್. ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ 2026 ಜೂನ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯಲ್ಲಿ ಗುರುವಿನ ಸಂಚಾರ ನಡೆಯಲಿದೆ. ಗುರುವಿನ ಗೋಚಾರ ಫಲಿತಾಂಶ ನಿಮ್ಮ ರಾಶಿಯವರಿಗೆ ಅಂದರೆ ಸಿಂಹ ರಾಶಿಯವರಿಗೆ ಏನೆಲ್ಲ ಪ್ರಮುಖ ಬದಲಾವಣೆಯನ್ನು ತರಲಿದೆ, ಈ ಪ್ರಸ್ತುತ ಸಮಯದಲ್ಲಿ ಗುರು ಗೋಚಾರ ಫಲಿತಾಂಶ ಏನನ್ನು ಸೂಚಿಸಲಿದೆ, ಜೊತೆಗೆ ಜೂನ್ ತಿಂಗಳ ಗ್ರಹ ಸಂಚಾರದ ಪರಿಣಾಮದಿಂದಾಗಿ ನೀವು ನಿಮ್ಮ ಜೀವನದ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದಲ್ಲಿ ಪ್ರಮುಖವಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸುವುದು ಅತ್ಯಂತ ಹೆಚ್ಚಿನ ಶುಭದಾಯಕವಾಗಿರಲಿದೆ, ಜೊತೆಗೆ ಈ ಸಮಯದಲ್ಲಿ ತಪ್ಪದೆ ನೀವು ಯಾವ ರೀತಿಯ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಹಾಗೆ ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಹಾಗೆ ಈ ಸಮಯದಲ್ಲಿ ಗುರು ಗೋಚಾರ ಫಲಿತಾಂಶದ ಬಗ್ಗೆ ನಾವು ವಿವರವಾಗಿ ನೋಡೋಣ. ದೇವಗುರು ಎಂದು ಕರೆಯಲ್ಪಡುವ ಗುರು ವೈದಿಕ ಜ್ಯೋತಿಷ್ಯದಲ್ಲಿ ಅತ್ಯಂತ ಪ್ರಭಾವಶಾಲಿ ಗ್ರಹದಲ್ಲಿ ಒಂದಾಗಿದೆ. ಇದನ್ನು ಅತ್ಯಂತ ಶುಭ ಗ್ರಹ ಎಂದು ಕರೆಯಲಾಗುತ್ತದೆ. ಇದರ ದೃಷ್ಟಿ ಅಮೃತದಂತೆ ಇರಲಿದೆ ಎಂದು ಪರಿಗಣಿಸಲಾಗುತ್ತದೆ. ಅಂದರೆ ಗುರುವು ತನ್ನ ದೃಷ್ಟಿಯಿಂದ ಜಾತಕದ ಯಾವುದೇ ಮನೆಯ ಪ್ರಭಾವವನ್ನು ಹೆಚ್ಚಿಸುತ್ತಾನೆ, ಹಾಗೆ ಅದಕ್ಕಾಗಿ ಸಂತೋಷ, ಸಂಪತ್ತಿನ ಬಾಗಿಲನ್ನು ತೆರೆಯುತ್ತಾನೆ. ಗುರು ಸಂಚಾರ 2026 ಅಂದರೆ ಕರ್ಕಾಟಕ ರಾಶಿಯಲ್ಲಿ ಗುರುವಿನ ಸಂಚಾರವು ಜೂನ್ 2ರಿಂದ ಪ್ರಾರಂಭವಾಗಿದೆ. ಇದರ ಪರಿಣಾಮದಿಂದಾಗಿ ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಪ್ರಮುಖ ಬದಲಾವಣೆಯು ಯಾವ ಕ್ಷೇತ್ರದಲ್ಲಿ ಆಗಲಿದೆ, ಏನೆಲ್ಲ ಬದಲಾವಣೆಯನ್ನು ಗುರುವಿನ ಸಂಚಾರದಿಂದಾಗಿ ನೀವು ನೋಡಬಹುದು ಎಂಬುದನ್ನ ಈಗ ನೋಡೋಣ. ಗುರುವನ್ನು ಮಕ್ಕಳು, ಮದುವೆ, ಸಂಪತ್ತು, ಜ್ಞಾನದ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಗುರುವು ಚಂದ್ರನಿಂದ ಆಳಲ್ಪಡುವ ಕರ್ಕಾಟಕ ರಾಶಿಗೆ ಪ್ರವೇಶಿಸಿದ ತಕ್ಷಣ ಅದರ ಪ್ರಭಾವವು ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತದೆ, ಏಕೆಂದರೆ ಅದು ಶುಭ ಗ್ರಹವಾಗಿದೆ. ಹಾಗೆ ಕರ್ಕಾಟಕ ರಾಶಿಯು ಗುರುವಿನ ಉತ್ತುಂಗ ಚಿಹ್ನೆಯಾಗಿದೆ. ಅಂದರೆ ಗುರುವು ಕರ್ಕಾಟಕ ರಾಶಿಗೆ ಬಂದ ನಂತರದಲ್ಲಿ ಉತ್ತುಂಗ ಫಲಿತಾಂಶವನ್ನು ನೀಡಲು ಪ್ರಾರಂಭಿಸುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಅತ್ಯಂತ ಶುಭ ಅಂಶವನ್ನು ಹೊಂದಿರುತ್ತಾನೆ, ಹಾಗೆ ಶುಭವೆಂದು ಹೇಳಲಾಗುತ್ತದೆ. ಗುರು ಗ್ರಹವು ತನ್ನ ಉಚ್ಚ ರಾಶಿಯಲ್ಲಿ ಬಂದಾಗ ಅದರ ಶುಭ ಫಲಿತಾಂಶವನ್ನು ನೀಡುವ ಸಾಮರ್ಥ್ಯವು ಹೆಚ್ಚಾಗಲಿದೆ. ಆದರೆ ಇದು ತನ್ನ ಸ್ಥಾನಕ್ಕೆ ಅನುಗುಣವಾಗಿ ಎಲ್ಲ ರಾಶಿಚಕ್ರ ಚಿಹ್ನೆಯವರಿಗೆ ಶುಭ ಮತ್ತು ಅಶುಭ ಫಲಿತಾಂಶವನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಗುರುವಿನ ಉಚ್ಚೆಯ ಸ್ಥಿತಿಯಲ್ಲಿ ಇರುವಾಗ ಅದರ ಪ್ರಭಾವ ಹೆಚ್ಚಾಗಲಿದೆ. ಅದರಲ್ಲೂ ಕೂಡ ಸಿಂಹ ರಾಶಿಯವರಿಗೆ ಗುರುವಿನ ಗೋಚಾರ ಫಲಿತಾಂಶ ಏನನ್ನು ಸೂಚಿಸಲಿದೆ ಎಂಬುದನ್ನ ಈಗ ನೋಡೋಣ. ಸಿಂಹ ರಾಶಿಯವರಿಗೆ ಗುರುವಿನ ಗೋಚಾರ ಫಲಿತಾಂಶ ಹೀಗಿರಲಿದೆ. ನಿಮ್ಮ 5ನೇ ಮತ್ತು 8ನೇ ಮನೆಯ ಅಧಿಪತಿಯಾದ ಗುರು 12ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಾನೆ. ನಿಮ್ಮ ರಾಶಿಗೆ ಗುರು ಸಂಚಾರ 2026ರಲ್ಲಿ ಅನುಕೂಲಕರವಾಗಿರುವುದರ ಜೊತೆಗೆ ಜಾಗರೂಕರಾಗಿರಬೇಕೆಂದು ಸೂಚಿಸಲಿದೆ. ಇಲ್ಲಿ ಗುರುವಿನ ಸಂಚಾರವು ವೆಚ್ಚಗಳಲ್ಲಿ ಹೆಚ್ಚಳವನ್ನು ತರುತ್ತದೆ. ನಿಮ್ಮ ಖರ್ಚುಗಳಲ್ಲಿ ಅನಿರೀಕ್ಷಿತ ಹೆಚ್ಚಳ ಇರಲಿದೆ. ಆದರೆ ಒಳ್ಳೆಯ ವಿಷಯವೇನೆಂದರೆ ಅದು ಪೂಜೆ, ಮನೆಯ ಆರ್ಥಿಕ ಸಮೃದ್ಧಿ, ಸೌಕರ್ಯಗಳಲ್ಲಿ ಹಾಗೆ ಇನ್ನಿತರ ಕ್ಷೇತ್ರದಲ್ಲಿ ಖರ್ಚುಗಳು ಹೆಚ್ಚಾಗಲಿದೆ. ಹಾಗೆ ಎಲ್ಲ ವೆಚ್ಚಗಳು ಅಗತ್ಯಕ್ಕೆ ಅನುಗುಣವಾಗಿರುತ್ತದೆ. ಆದರೆ ನಿಮ್ಮ ಖರ್ಚುಗಳ ಹೆಚ್ಚಳದಿಂದಾಗಿ ಆರ್ಥಿಕ ಸ್ಥಿತಿಯ ಮೇಲೆ ಸ್ವಲ್ಪ ಒತ್ತಡವಿರುತ್ತದೆ. ನೀವು ವಿದೇಶದಲ್ಲಿ ಕೆಲಸ ಮಾಡುತ್ತಿದ್ದರೆ, ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಉತ್ತಮ ಹಣದ ಅರಿವನ್ನು ನೋಡಲಿದ್ದೀರಿ. ಹಣ ಹೂಡಿಕೆ ಮಾಡುವಲ್ಲಿಯೂ ಕೂಡ ನೀವು ಯಶಸ್ವಿಯಾಗಲಿದ್ದೀರಿ. ಈ ಸಮಯದಲ್ಲಿ ವಿಶೇಷವಾಗಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದರಿಂದಾಗಿ ಯಶಸ್ಸು ಸಿಗಬಹುದು. ಕುಟುಂಬ ಸಂಬಂಧಗಳು ಸಹ ಬಲಗೊಳ್ಳುತ್ತದೆ. ಸಂತೋಷ, ಸಂಪತ್ತಿನ ಮಾರ್ಗಗಳು ಹೆಚ್ಚಾಗಲಿದೆ. ಆರೋಗ್ಯ ಕುಸಿಯಬಹುದಾಗಿರಲಿದೆ. ಹಾಗೆ ಈ ಸಮಯದಲ್ಲಿ ಕೆಲವು ಹೊಸ ಆರೋಗ್ಯ ಸಮಸ್ಯೆಗಳು ಉದ್ಭವಿಸಬಹುದು. ನಿಮ್ಮ ಆಹಾರ ಮತ್ತು ದಿನಚರಿಯ ಬಗ್ಗೆ ನೀವು ಗಮನವನ್ನು ಹರಿಸಬೇಕಾಗಿರುತ್ತದೆ. ಹಾಗೆ ನೀವು ಅನಾರೋಗ್ಯಕ್ಕೆ ಒಳಗಾಗುವ ಸಾಧ್ಯತೆಯೂ ಕೂಡ ಇರಲಿದೆ. ನೀವು ಒಳ್ಳೆಯ ಕೆಲಸವನ್ನು ಮಾಡುತ್ತೀರಿ. ಹಾಗೆ ತಮ್ಮ ಅತ್ತೆ ಮಾವಂದಿರೊಂದಿಗೆ ತಮ್ಮ
ಸಂಬಂಧವನ್ನು ಕೂಡ ಸೌಹಾರ್ದತೆಯಿಂದ ಕೂಡಿಸಿಕೊಳ್ಳಲಿದ್ದೀರಿ. ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಬಹುದಾಗಿದ್ದು, ಇನ್ನು ವಿದೇಶಕ್ಕೆ ತೆರಳುವ ಅವಕಾಶವನ್ನು ಕೂಡ ಪಡೆಯಲಿದ್ದೀರಿ. ಇದು ಗುರುವಿನ ಸಂಚಾರದಿಂದಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನು ಗುರುವಿನ ಅನುಗ್ರಹವನ್ನು ಉತ್ತಮಗೊಳಿಸಿಕೊಳ್ಳಲು ಗುರುವಾರದಂದು ಓಂ ನಮೋ ಭಗವತೇ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸುವುದು ಉತ್ತಮವಾಗಿರಲಿದೆ. ಇನ್ನು ಜೂನ್ ತಿಂಗಳಿನಲ್ಲಿ ಸಿಂಹ ರಾಶಿಯವರಿಗೆ ಗ್ರಹ ಗೋಚಾರ ಫಲಿತಾಂಶ ಹೇಗಿರಲಿದೆ, ಈ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ನೀವು ವಹಿಸಬೇಕು ಎಂಬುದನ್ನು ಈಗ ವಿವರವಾಗಿ ನೋಡೋಣ. ಇದರ ಜೊತೆಗೆ ವಿಡಿಯೋ ಕೊನೆಯಲ್ಲಿ ಕೆಲವು ಸರಳ ಜ್ಯೋತಿಷ್ಯ ಪರಿಹಾರವನ್ನು ಸೂಚಿಸಲಾಗಿರುತ್ತದೆ. ಅದರಿಂದಾಗಿ ಯಾವ ರೀತಿಯ ಉಪಯೋಗವೂ ಆಗಲಿದೆ, ಯಾವ ರೀತಿಯ ಸರಳ ಜ್ಯೋತಿಷ್ಯ ಪರಿಹಾರವನ್ನು ನೀವು ಅನುಸರಿಸಬೇಕು ಎಂಬುದನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಈಗ ಗ್ರಹ ಗೋಚಾರ ಫಲಿತಾಂಶವನ್ನು ನೋಡೋಣ. ಜೂನ್ ತಿಂಗಳಿನಲ್ಲಿ ಗ್ರಹ ಸಂಚಾರವು ಹೀಗಿರಲಿದೆ. ಮೊದಲಿಗೆ ನಾವು ನೋಡುವುದಾದರೆ ಸೂರ್ಯನ ಸಂಚಾರ. ಸೂರ್ಯನು 1ನೇ ಮನೆಯ ಅಧಿಪತಿಯಾಗಿದ್ದಾನೆ. ಇದನ್ನು ಲಗ್ನಾಧಿಪತಿ. ಈ ಸಮಯದಲ್ಲಿ 10ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ತದಾದ ನಂತರದಲ್ಲಿ 11ನೇ ಮನೆಗೆ ಪ್ರವೇಶಿಸುತ್ತಾನೆ. ಜೂನ್ 15ರವರೆಗೆ 10ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ 10ನೇ ಮನೆಯಲ್ಲಿ ಸೂರ್ಯನ ಸಂಚಾರದಿಂದಾಗಿ ಮನೆಯಲ್ಲಿ ದಿಗ್ಬಲವನ್ನು ಕಾಯ್ದುಕೊಳ್ಳಲಿದ್ದೀರಿ. ತದಾದ ನಂತರದಲ್ಲಿ 11ನೇ ಮನೆಗೆ ಸ್ಥಳಾಂತರಗೊಳ್ಳುವ ಸೂರ್ಯನಿಂದಾಗಿ ಇಷ್ಟಾರ್ಥಗಳ ಈಡೇರಿಕೆಗೆ ಅವಕಾಶಗಳು ಸಿಗಲಿದೆ. ಬೃಹತ್ ಆರ್ಥಿಕ ಲಾಭಗಳನ್ನು ಪಡೆಯಲಿದ್ದೀರಿ. ಸರ್ಕಾರದ ಬೆಂಬಲವನ್ನು ನೀವು ಪಡೆದುಕೊಳ್ಳಬಹುದಾಗಿದ್ದು, ಸೂರ್ಯನ ಸಂಚಾರದಿಂದಾಗಿ ಜೂನ್ ತಿಂಗಳಿನಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು, ಸಕಾರಾತ್ಮಕ ಶಕ್ತಿಯನ್ನು ನೀವು ಪಡೆಯಬಹುದಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಮಂಗಳನ ಸಂಚಾರ. ಮಂಗಳನು ನಿಮ್ಮ 4ನೇ ಮತ್ತು 9ನೇ ಮನೆಯ ಅಧಿಪತಿಯಾಗಿದ್ದಾನೆ. ಜೊತೆಗೆ ಮಂಗಳ ಸಿಂಹ ರಾಶಿಯವರಿಗೆ ಯೋಗಕಾರಕನು ಕೂಡ ಹೌದು. ಈ ಪ್ರಸ್ತುತ ಸಮಯದಲ್ಲಿ 9ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿರುವ ಮಂಗಳನ ಜೊತೆಗೆ ಈ ಪ್ರಸ್ತುತ ತಿಂಗಳಿನಲ್ಲಿ ಅಂದರೆ ಜೂನ್ ತಿಂಗಳಿನಲ್ಲಿ 10ನೇ ಮನೆಗೂ ಕೂಡ ಮಂಗಳನು ಸಂಚರಿಸಲಿದ್ದಾನೆ. ಜೂನ್ 21ರವರೆಗೆ 9ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಂಗಳನು ಮಾಡಲಿದ್ದಾನೆ. ಇದರಿಂದಾಗಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನಿಮಗೆ ನೀಡಲಿದ್ದಾನೆ. ತದಾದ ನಂತರದಲ್ಲಿ ವೃಷಭ ರಾಶಿಯಲ್ಲಿ 10ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಮಂಗಳನಿಂದಾಗಿ ವೃತ್ತಿಪರ ಕೀರ್ತಿ, ಪ್ರಬಲ ರಾಜಯೋಗಗಳನ್ನು ನೀವು ಪಡೆಯಬಹುದಾಗಿರಲಿದೆ. ಇದಕ್ಕೆ ಹೆಚ್ಚಿನ ಪ್ರಚೋದನೆಯನ್ನು ಮಂಗಳನು ನೀಡಲಿದ್ದಾನೆ. ಇನ್ನು ಮುಂದಿನದ್ದಾಗಿ ಶುಕ್ರನ ಸಂಚಾರ. ಶುಕ್ರನು 3ನೇ ಮತ್ತು 10ನೇ ಮನೆಯ ಅಧಿಪತಿಯಾಗಿದ್ದಾನೆ. ಆದರೆ ಈ ಪ್ರಸ್ತುತ ಸಮಯದಲ್ಲಿ 11ನೇ ಮತ್ತು 12ನೇ ಮನೆಯಲ್ಲಿ ಶುಕ್ರನ ಸಂಚಾರವನ್ನು ನೋಡಬಹುದಾಗಿರಲಿದೆ. ಜೂನ್ 8ರವರೆಗೆ 11ನೇ ಮನೆಯಲ್ಲಿ ಶುಕ್ರನ ಸಂಚಾರವಿದ್ದು, ಇದರಿಂದಾಗಿ ಲಾಭಗಳು ಉತ್ತಮವಾಗಿರಲಿದೆ. ಹಾಗೆ ಆ ನಂತರದಲ್ಲಿ ಉಚ್ಚ ಗುರುವಿನೊಂದಿಗೆ ಶುಕ್ರನು ಸೇರುವುದರಿಂದಾಗಿ 12ನೇ ಮನೆಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಶುಕ್ರನ ಸಂಚಾರದಿಂದಾಗಿ ಐಷಾರಾಮಿ ಖರ್ಚುಗಳನ್ನು ಪ್ರೇರೇಪಿಸುತ್ತಾನೆ. ಇದರಿಂದಾಗಿ ಖರ್ಚುಗಳು ಆಗಲಿದೆ, ಆದರೆ ನಿಮಗೆ ಇದರಿಂದಾಗಿ ಸಂತೋಷವೂ ಕೂಡ ಸಿಗಲಿದೆ. ಇನ್ನ ಮುಂದಿನದ್ದಾಗಿ ಬುಧನ ಸಂಚಾರ. ಬುಧನು ನಿಮ್ಮ 2ನೇ ಮತ್ತು 11ನೇ ಮನೆಯ ಅಧಿಪತಿಯಾಗಿದ್ದಾನೆ. ಈ ಪ್ರಸ್ತುತ ಸಮಯದಲ್ಲಿ 11ನೇ ಮನೆಯಲ್ಲಿ ಬುಧನ ಸಂಚಾರವಿದ್ದು, ತದಾದ ನಂತರದಲ್ಲಿ 12ನೇ ಮನೆಗೆ ಸಾಗುತ್ತಾನೆ. ಜೂನ್ ತಿಂಗಳಿನಲ್ಲಿ ಜೂನ್ 22ರವರೆಗೆ 11ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿರುವ ಬುಧನಿಂದಾಗಿ ನೀವು ಸ್ನೇಹಿತರ ಮೂಲಕ ಆದಾಯವನ್ನು ಗಳಿಸಬಹುದಾಗಿರಲಿದೆ. ಸ್ನೇಹಿತರ ಸಂಪೂರ್ಣ ಬೆಂಬಲವು ನಿಮಗೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಇರಲಿದೆ. ತದಾದ ನಂತರದಲ್ಲಿ 12ನೇ ಮನೆಗೆ ಬುಧನ ಸಂಚಾರದಿಂದಾಗಿ ಸ್ಥಳಾಂತರಗೊಳ್ಳುವ ಖರ್ಚುಗಳನ್ನು ಕೂಡ ತರುತ್ತಾನೆ. ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆಯೂ ಕೂಡ ಇರಲಿದೆ. ಇನ್ನ ಮುಂದಿನದ್ದಾಗಿ ಶನಿಯ ಸಂಚಾರ. ಶನಿಯು ನಿಮ್ಮ 6ನೇ ಮತ್ತು 7ನೇ ಮನೆಯ ಅಧಿಪತಿಯಾಗಿದ್ದಾನೆ. ಈ ಪ್ರಸ್ತುತ ಸಮಯದಲ್ಲಿ 8ನೇ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ಯಥಾಸ್ಥಿತಿಯಂತೆ ಶನಿಯ ಸಂಚಾರವಿರಲಿದೆ. ಶನಿಯು ಸಿಂಹ ರಾಶಿಯವರಿಗೆ ಅಷ್ಟಮ ಶನಿಯ ಸಂಚಾರದಿಂದಾಗಿ ಈ ಜೂನ್ ತಿಂಗಳಿನಲ್ಲಿ ಪಾಲುದಾರಿಕೆಯಲ್ಲಿ ಸವಾಲುಗಳು ಮುಂದುವರಿಯಲಿದೆ. ಆರೋಗ್ಯದ ಬಗ್ಗೆ ಕಾಳಜಿ ಅತಿ ಅಗತ್ಯವೆಂದು ಶನಿದೇವನು ಸೂಚಿಸಲಿದ್ದಾನೆ. ಜೂನ್ ತಿಂಗಳ ಗ್ರಹ ಗೋಚಾರ ಫಲಿತಾಂಶ ಹೀಗಿದ್ದು, ಬಹಳ ಮುಖ್ಯವಾಗಿ ಎಚ್ಚರಿಕೆಯಿಂದ ನೀವು ಈ
ಸಮಯದಲ್ಲಿ ಖರ್ಚುಗಳನ್ನು ನಿಭಾಯಿಸಬೇಕಾಗಿರಲಿದೆ. ಹಾಗಾದ್ರೆ ಈ ಎಲ್ಲ ಗ್ರಹ ಗೋಚಾರ ಫಲಿತಾಂಶವು ನಿಮ್ಮ ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಹೇಗಿರಲಿದೆ, ಯಾವ ಸಮಯದಲ್ಲಿ ಎಚ್ಚರಿಕೆಯ ಜೊತೆ ನೀವು ಮುಂದುವರಿಯಬೇಕು ಎಂಬುದನ್ನ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮುಂದಿನ ಯಾವ ವಿಷಯದ ಬಗ್ಗೆ ನೀವು ತಿಳ್ಕೊಬೇಕು ಅನ್ಕೊಂಡಿರ್ತೀರಾ ಅದನ್ನ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಬಹುದಾಗಿರುತ್ತೆ. ಈ ಜೂನ್ ತಿಂಗಳಿನಲ್ಲಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಸಿಂಹ ರಾಶಿಗೆ ಸೇರಿದ ಜನರ ವೃತ್ತಿಪರ ಜೀವನ ಪ್ರಬಲವಾದ ಆಸ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಈ ತಿಂಗಳ ಆರಂಭದಲ್ಲಿ ನಿಮ್ಮ 10ನೇ ಮನೆಯಲ್ಲಿ ಸಂಚರಿಸುತ್ತಿರುವ ನಿಮ್ಮ ರಾಶ್ಯಾಧಿಪತಿ ಸೂರ್ಯನು ಕೆಲಸದಲ್ಲಿ ನಿಮ್ಮ ಅಧಿಕಾರವನ್ನು ಖಚಿತಪಡಿಸುತ್ತಾನೆ. ಜೊತೆಗೆ ಈ ಸಮಯದಲ್ಲಿ ಅತ್ಯಂತ ನಿರ್ಣಾಯಕ ಬದಲಾವಣೆಯೂ ಕೂಡ ಆಗಲಿದೆ. ಅಂತ್ಯದ ವೇಳೆಗೆ ಉತ್ತಮ ರೀತಿಯ ಫಲಿತಾಂಶವನ್ನು ನೀವು ಪಡೆದುಕೊಳ್ಳಲಿದ್ದೀರಿ. ಜೂನ್ 21ರಂದು ನಿಮ್ಮ ಯೋಗಕಾರಕ ಮಂಗಳ ವೃತ್ತಿ ಸ್ಥಾನವಾದ 10ನೇ ಮನೆ ಅಂದರೆ ವೃಷಭ ರಾಶಿಯನ್ನು ಪ್ರವೇಶಿಸುವುದರಿಂದಾಗಿ ನಿಮ್ಮಲ್ಲಿ ಅಪಾರ ಧೈರ್ಯ ಮತ್ತು ಅಚಲವಾದ ದೃಢ ನಿಶ್ಚಯವನ್ನು ತರುತ್ತಾನೆ. ಹಾಗೆ ಈ ಸಮಯದಲ್ಲಿ 10ನೇ ಮನೆಯಲ್ಲಿ ಮಂಗಳನ ಸಂಚಾರದ ಪರಿಣಾಮವು ನಿಮಗೆ ಸಂಪೂರ್ಣ ದಿಗ್ಬಲವನ್ನು ನೀಡುತ್ತದೆ. ಇದನ್ನು ಪಡೆದುಕೊಳ್ಳಲು ಉತ್ತಮ ರೀತಿಯ ಅವಕಾಶಗಳು ಸಿಗಲಿದೆ. ನಿಮ್ಮ ಕೈಗೊಳ್ಳುವ ದಿಟ್ಟ ಹೆಜ್ಜೆಯು ನಿಮ್ಮ ಸಂಸ್ಥೆಗೆ ಗಮನಾರ್ಹ ಲಾಭವನ್ನು ತಂದುಕೊಡಲಿದೆ. ಹಾಗೆ ಜೂನ್ 15ರಂದು ಸೂರ್ಯನು ಲಾಭ ಸ್ಥಾನವಾದ 11ನೇ ಮನೆಗೆ ಪ್ರವೇಶಿಸಿದ ನಂತರದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಅರ್ಹವಾದ ಬಡ್ತಿ ಮತ್ತು ವೇತನ ಹೆಚ್ಚಳವನ್ನು ನೀವು ಪಡೆದುಕೊಳ್ಳಬಹುದಾಗಿರಲಿದೆ. ನಿಮ್ಮ ಲಗ್ನದಲ್ಲಿರುವ ಕೇತು ಮತ್ತು 8ನೇ ಮನೆಯಲ್ಲಿರುವ ಶನಿಯು ಕೆಲವು ನಿಮ್ಮ ವಿರುದ್ಧ ಪಿತೂರಿಯನ್ನು ಮಾಡಲು ಸೂಚಿಸುತ್ತದೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಶನಿ ಮಂಗಳ ಕೇತುವಿನ ಸಂಚಾರದಿಂದಾಗಿ ಒಂದಿಷ್ಟು ಎಚ್ಚರಿಕೆಯ ಜೊತೆ ನೀವು ಮುಂದುವರಿಯಬೇಕಾಗಿರಲಿದೆ. ನಿಮ್ಮ ಪರವಾಗಿ ಅಗಾಧವಾದ ಗ್ರಹ ಬಲವು ಇರುವುದರಿಂದಾಗಿ ವೃತ್ತಿ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಬಹುದು. ಯಶಸ್ಸು ನಿಮ್ಮದಾಗಲಿದೆ. ಸೋಲನ್ನು ನೀವು ಈ ಸಮಯದಲ್ಲಿ ಕಾಣುವುದು ಸ್ವಲ್ಪ ಕಷ್ಟಕರವಾಗಿರಲಿದೆ. ಅಂದರೆ ಸೋಲು ಕಡಿಮೆ ಇರಲಿದೆ, ಗೆಲುವು ಉತ್ತಮವಾಗಿರಲಿದೆ. ಏಕೆಂದರೆ ಅತಿ ಹೆಚ್ಚಿನ ಗ್ರಹ ಗೋಚಾರದ ಬೆಂಬಲ ನಿಮಗೆ ಉತ್ತಮ ರೀತಿಯಲ್ಲಿ ಇರಲಿದೆ. ಇನ್ನು ಮುಂದಿನದಾಗಿ ಆರ್ಥಿಕ ಪರಿಸ್ಥಿತಿ ಹೇಗಿರಲಿದೆ, ಸಂಪತ್ತಿಗೆ ಸಂಬಂಧಿಸಿದಂತ ವಿಚಾರಗಳು ಈ ತಿಂಗಳಿನಲ್ಲಿ ಗ್ರಹ ಸಂಚಾರದಿಂದಾಗಿ ಏನನ್ನು ಸೂಚಿಸಲಿದೆ ಎಂದು ನೋಡೋಣ. ಆರ್ಥಿಕವಾಗಿ ಈ ತಿಂಗಳು ಹೆಚ್ಚು ಆದಾಯದ ಜೊತೆಗೆ ಸಮಾನವಾದ ಖರ್ಚುಗಳ ಮಾದರಿಯನ್ನು ಅನುಸರಿಸಬೇಕಾಗಿರಲಿದೆ. ಜೂನ್ 15ರ ನಂತರದಲ್ಲಿ 11ನೇ ಮನೆಯಲ್ಲಿ ಸೂರ್ಯನ ಸಂಚಾರ ಇರುವುದರಿಂದಾಗಿ ನಿಮ್ಮ ಆದಾಯದ ಮೂಲಗಳು ಅಗಾಧವಾಗಿ ವರ್ಧಿಸುತ್ತದೆ. ಸಮಾಜದಲ್ಲಿ ಹೆಚ್ಚು ಪ್ರಭಾವಶಾಲಿ ವ್ಯಕ್ತಿಗಳ ಮೂಲಕ ನೀವು ಆರ್ಥಿಕ ಲಾಭಗಳನ್ನು ಗಳಿಸಲಿದ್ದೀರಿ. ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಅದೇ ಸಮಯದಲ್ಲಿ ವ್ಯಯ ಸ್ಥಾನವಾದ 12ನೇ ಮನೆಯಲ್ಲಿ ಉಚ್ಚ ಗುರು ಮತ್ತು ಶುಕ್ರರ ಉಪಸ್ಥಿತಿಯು ನಿಮ್ಮ ಖರ್ಚುಗಳನ್ನು ಸಹ ಅಷ್ಟೇ ಐಷಾರಾಮಿಯಾಗಿ ಹೆಚ್ಚಿಸಲಿದೆ. ಐಷಾರಾಮಿ ವಸ್ತುಗಳಿಗಾಗಿ ನೀವು ಹಣವನ್ನು ಖರ್ಚು ಮಾಡಲಿದ್ದೀರಿ. ಹೊಸ ಮನೆ ಖರೀದಿಸಲು ಅಥವಾ ಮನೆಯ ಐಷಾರಾಮಿ ವಸ್ತುಗಳಿಗಾಗಿ ನೀವು ಗಣನೀಯ ಮೊತ್ತವನ್ನು ವಿನಿಯೋಗಿಸಲಿದ್ದೀರಿ. ವಿದೇಶಿ ಪ್ರವಾಸಗಳಿಗೆ ಅಥವಾ ಆಪ್ತ ಸಂಬಂಧಿಕರ ವಿವಾಹಗಳಿಗೆ ಪಾಲ್ಗೊಳ್ಳುವ ಅವಕಾಶವನ್ನು ಪಡೆಯಲಿದ್ದೀರಿ. ಇದಕ್ಕಾಗಿ ಹಣವನ್ನು ಹೆಚ್ಚಾಗಿ ಖರ್ಚು ಮಾಡಲಿದ್ದೀರಿ. ನಿಮ್ಮ ಸಂತೋಷವನ್ನು ನೀವು ಸಕಾರಾತ್ಮಕವಾಗಿ ತೃಪ್ತಿದಾಯಕವಾಗಿ ಖರ್ಚಿನಿಂದ ಹೆಚ್ಚಿಸಿಕೊಳ್ಳಲಿದ್ದೀರಿ. ಒಟ್ಟಾರೆಯಾಗಿ ಖರ್ಚುಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಬಜೆಟ್ನೊಂದಿಗೆ ಮುಂದುವರೆದರೆ ನೀವು ಉತ್ತಮ ರೀತಿಯ ಆರ್ಥಿಕ ಯೋಜನೆಗಳ ಜೊತೆಗೆ ಮುಂದುವರಿಯಬಹುದು. ಆರ್ಥಿಕವಾಗಿಯೂ ಕೂಡ ಉತ್ತಮವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಆರೋಗ್ಯದ ಬಗ್ಗೆ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈಗ ನೋಡೋಣ. ಆರೋಗ್ಯದ ವಿಷಯದಲ್ಲಿ ಈ ಜೂನ್ ತಿಂಗಳಿನಲ್ಲಿ ಯಾವುದೇ ದೊಡ್ಡ ಹಿನ್ನಡೆ ಕಂಡುಬರುವುದಿಲ್ಲ. ಅಷ್ಟಮ ಶನಿಯ ಸಣ್ಣ ಪುಟ್ಟ ಒತ್ತಡವನ್ನು ತರುತ್ತಾನೆ. ಈ ಸಮಯದಲ್ಲಿ 12ನೇ ಮನೆಯಲ್ಲಿರುವ ಉಚ್ಚ ಗುರುವು ನಿಮ್ಮ ಆರೋಗ್ಯಕ್ಕೆ ರಕ್ಷಾ ಕವಚದಂತೆ ಕೆಲಸ ನಿರ್ವಹಿಸುತ್ತಾನೆ. ಗುರು ನಿಮ್ಮ ಸುಖ ಸ್ಥಾನ ಅಂದರೆ 4ನೇ ಮನೆಯಲ್ಲಿ, ರೋಗದ ಸ್ಥಾನ 6ನೇ ಮನೆಯಲ್ಲಿ ಮತ್ತು ಆಯುಷ್ಯ ಸ್ಥಾನ 8ನೇ ಮನೆಯಲ್ಲಿ ನೇರವಾಗಿ ದೃಷ್ಟಿ ಸೂಸುವುದರಿಂದಾಗಿ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಮರೆಯಾಗಲು ಪ್ರಾರಂಭಿಸುತ್ತದೆ. ಜೂನ್ 21ರಂದು 10ನೇ ಮನೆಗೆ ಪ್ರವೇಶಿಸುವ ಮಂಗಳನು ನಿಮ್ಮಲ್ಲಿ ಅದ್ಭುತ ದೈಹಿಕ ಶಕ್ತಿಯನ್ನು ತುಂಬುತ್ತದೆ. ಆದರೆ
ಇದು ಕೆಲಸದ ಗೀಳನ್ನು ಸಹ ಪ್ರಚೋದಿಸುತ್ತದೆ. ಇದರಿಂದಾಗಿ ನೀವು ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿಯನ್ನು ಪಡೆಯಲು ಮರೆಯಬಹುದು. 12ನೇ ಮನೆಯಲ್ಲಿ ಶುಕ್ರನ ಉಪಸ್ಥಿತಿಯು ಸಣ್ಣ ಪುಟ್ಟ ಕಣ್ಣಿನ ಆಯಾಸವನ್ನು ಉಂಟು ಮಾಡಬಹುದು. ನೆಮ್ಮದಿಯಿಂದ ನಿದ್ರೆ ಮತ್ತು ಸರಿಯಾದ ವಿಶ್ರಾಂತಿಯೇ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಈ ಸಮಯದಲ್ಲಿ ಗ್ರಹ ಸಂಚಾರವು ತಿಳಿಸಲಿದೆ. ಅಂತಿಮವಾಗಿ ಈ ಸಮಯದಲ್ಲಿ ನಿಮ್ಮ ಕೈಯಲ್ಲಿ ನಿಮ್ಮ ಆರೋಗ್ಯವಿದೆ. ಉತ್ತಮ ರೀತಿಯ ನಿದ್ರೆ, ವಿಶ್ರಾಂತಿ ಹಾಗೆ ಉತ್ತಮ ಆಹಾರ ಸೇವಿಸಿದರೆ ಉತ್ತಮ ಆರೋಗ್ಯವನ್ನು ಪಡೆಯಬಹುದು. ಇಲ್ಲವಾದರೆ ಒಂದಿಷ್ಟು ಆರೋಗ್ಯ ಸಮಸ್ಯೆಗಳನ್ನು ಕೂಡ ನೀವು ನೋಡಲಿದ್ದೀರಿ. ಇನ್ನ ಮುಂದಿನದಾಗಿ ಕುಟುಂಬಕ್ಕೆ ಸಂಬಂಧಿಸಿದಂತೆ ವೈಯಕ್ತಿಕ ಸಂಬಂಧಗಳಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನ ನೋಡೋಣ. ನಿಮ್ಮ ವೈಯಕ್ತಿಕ ಜೀವನವು ಅಸಾಧಾರಣವಾಗಿ ಪ್ರಣಯಭರಿತವಾಗಿ ಬದಲಾಗಲಿದೆ. ಜೂನ್ 8ರಂದು ಶುಕ್ರನು ನಿಮ್ಮ 12ನೇ ಮನೆಗೆ ಪ್ರವೇಶಿಸಿ ಉಚ್ಚ ಗುರುವಿನೊಂದಿಗೆ ಸೇರುವುದರಿಂದಾಗಿ ವಿವಾಹಿತ ದಂಪತಿಗಳ ನಡುವೆ ಪ್ರೀತಿ ಮತ್ತು ಬಾಂಧವ್ಯವು ಉತ್ತುಂಗಕ್ಕೆ ಏರಲಿದೆ. ನಿಮ್ಮ ಸಂಗಾತಿಯೊಂದಿಗೆ ದೂರದ ಪ್ರಯಾಣಗಳನ್ನು ಮಾಡಲಿದ್ದೀರಿ. ಹಾಗೆ ಶಾಂತಿಯುತ ವಿಹಾರ ಯಾತ್ರೆಗಳನ್ನು ನೀವು ಯೋಜಿಸಲಿದ್ದೀರಿ. ಸಂಬಂಧದಲ್ಲಿರುವ ಯಾವುದೇ ಸಣ್ಣ ಪುಟ್ಟ ಘರ್ಷಣೆಗಳು ಈ ಪ್ರಯಾಣದ ಸಮಯದಲ್ಲಿ ಸುಲಭವಾಗಿ ಕರಗಿ ಹೋಗಲಿದೆ. ವಿವಾಹ ಸಂಬಂಧಗಳನ್ನು ಹುಡುಕುತ್ತಿರುವವರಿಗೆ ಈ ತಿಂಗಳು ಸಾಗರದೊತ್ತ ಅಥವಾ ದೂರ ಪ್ರದೇಶಗಳಿಂದ ಪ್ರಸ್ತಾಪನೆಗಳು ಬರಲಿದೆ. ಇದರಿಂದಾಗಿ ಅವಕಾಶಗಳು ಹೆಚ್ಚಾಗಲಿದೆ. ಒಟ್ಟಾರೆಯಾಗಿ ಕೌಟುಂಬಿಕ ವಾತಾವರಣವು ಆಹ್ಲಾದಕರವಾಗಿ ರೋಮಾಂಚಕರ ಹಾಗೂ ಸಂಭ್ರಮದಿಂದ ಕೂಡಿರಲಿದೆ. ಇದು ಸಿಂಹ ರಾಶಿಯವರು ಜೂನ್ ತಿಂಗಳಿನಲ್ಲಿ ಪ್ರಮುಖವಾಗಿ ತಮ್ಮ ಕುಟುಂಬ ಜೀವನದಲ್ಲಿ ನೋಡುವ ಬದಲಾವಣೆಯಾಗಿದ್ದು, ಇನ್ನ ಮುಂದಿನದ್ದಾಗಿ ವ್ಯಾಪಾರ ಸ್ವ ಉದ್ಯೋಗವನ್ನು ಮಾಡುತ್ತಿರುವ ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳು ಯಾವ ಪ್ರಮುಖ ಬದಲಾವಣೆಯನ್ನು ನೋಡಲಿದ್ದಾರೆ ಎಂದು ತಿಳಿಯೋಣ. ವ್ಯಾಪಾರಸ್ಥರಿಗೆ ಸಾಗರದೊತ್ತ ವಹಿವಾಟುಗಳನ್ನು ನಿರ್ವಹಿಸಲು ಹಾಗೆ ಬಹುರಾಷ್ಟ್ರೀಯ ಕಂಪನಿಗಳೊಂದಿಗೆ ಒಪ್ಪಂದಗಳನ್ನು ಅಂತಿಮಗೊಳಿಸಲು ಇದು ಅತ್ಯುತ್ತಮ ಸಮಯವಾಗಿರಲಿದೆ. ನಿಮ್ಮ 12ನೇ ಮನೆಯಲ್ಲಿ ಉಚ್ಚ ಗುರು ಮತ್ತು ಶುಕ್ರರ ಸಂಯೋಜನೆಯು ಆಮದು ರಫ್ತು, ಔಷಧಿ ಮತ್ತು ಆನ್ಲೈನ್ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಅನಿರೀಕ್ಷಿತ ಗ್ರಾಹಕರ ದಟ್ಟಣೆಯನ್ನು ಆಕರ್ಷಿಸುತ್ತದೆ. ನಿಮ್ಮ ಲಗ್ನಾಧಿಪತಿ ಬುಧನು ಜೂನ್ 22ರವರೆಗೆ ತನ್ನದೇ ಆದ 11ನೇ ಮನೆಯಲ್ಲಿ ಬಲವಾಗಿ ನೆಲೆಸಿರುವುದರಿಂದಾಗಿ ಹೊಸ ಒಪ್ಪಂದಗಳನ್ನು ಆಕರ್ಷಿಸುತ್ತದೆ. ನಿಮ್ಮ ಸಂವಹನ ಕೌಶಲ್ಯ ಮತ್ತು ಚುರುಕಾದ ಬುದ್ಧಿಶಕ್ತಿಯಿಂದಾಗಿ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸಲಿದ್ದೀರಿ. ಅಂದಾಗ್ಯೂ 7ನೇ ಮನೆಯಲ್ಲಿ ರಾಹುವಿನ ಸಂಚಾರ, 8ನೇ ಮನೆಯ ಶನಿ ಇರುವುದರಿಂದಾಗಿ ವ್ಯಾಪಾರಕ್ಕೆ ಹೊಸ ಪಾಲುದಾರರನ್ನು ತರುವ ಮೊದಲು ಎಲ್ಲವನ್ನು ಪರಿಶೀಲಿಸಿ ಸ್ಪಷ್ಟಗೊಳಿಸಿಕೊಂಡು ದಾಖಲೆಗಳಲ್ಲಿ ಉತ್ತಮ ರೀತಿಯ ಕೆಲಸ ಮಾಡಿ ಮುಂದುವರಿಯುವುದು ಉತ್ತಮವಾಗಿರಲಿದೆ. ಇದರಿಂದಾಗಿ ಆಗುವ ಅನಾಹುತಗಳನ್ನು ಹಾಗೆ ಆಗುವ ಗೊಂದಲಗಳನ್ನು ಕೂಡ ನೀವು ತಪ್ಪಿಸಬಹುದಾಗಿರಲಿದೆ. ಇನ್ನ ಮುಂದಿನದ್ದಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು? ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳ ಗ್ರಹ ಸಂಚಾರದ ಗೋಚಾರ ಫಲಿತಾಂಶ ಏನನ್ನು ತಿಳಿಸಲಿದೆ ಎಂಬುದನ್ನ ನೋಡೋಣ. ನಿಮ್ಮ ವಿದ್ಯಾಧಿಪತಿ ಗುರುವು 12ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ದೊಡ್ಡ ವರದಾನದಂತೆ ಇದು ಕೆಲಸ ಮಾಡಲಿದೆ. ವೀಸಾ ಅನುಮೋದನೆಗಳು ಮತ್ತು ವಿಶ್ವವಿದ್ಯಾನಿಲಯ ಪ್ರವೇಶ ಪ್ರಕ್ರಿಯೆಗಳು ಸುಗಮವಾಗಿ ಪೂರ್ಣಗೊಳ್ಳಲಿದೆ. 11ನೇ ಮನೆಯಲ್ಲಿರುವ ಸೂರ್ಯ ಬುಧರ ಸಂಯೋಗವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಅಂಕಗಳನ್ನು ಖಚಿತಪಡಿಸುತ್ತದೆ. ಜೊತೆಗೆ ಶೈಕ್ಷಣಿಕ ವಿದ್ಯಾರ್ಥಿ ವೇತನಕ್ಕೆ ಬಾಗಿಲು ತೆರೆಯುವ ಸಾಧ್ಯತೆ ಅಧಿಕವಾಗಿರಲಿದೆ. ಇದು ಜೂನ್ ತಿಂಗಳ ಗ್ರಹ ಗೋಚಾರ ಫಲಿತಾಂಶವಾಗಿದ್ದು, ಇದು ಸಿಂಹ ರಾಶಿಯವರು ಪ್ರಮುಖವಾಗಿ ನೋಡುವ ಬದಲಾವಣೆಯೂ ಕೂಡ ಹೌದು. ಇನ್ನು ಜೂನ್ ತಿಂಗಳಿನಲ್ಲಿ ಪ್ರಮುಖವಾಗಿ ನೀವು ಮಾಡಬೇಕಾದ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಈಗ ತಿಳಿಯೋಣ. ಅಷ್ಟಮ ಶನಿಯ ಒತ್ತಡವನ್ನು ತಗ್ಗಿಸಲು ಹಾಗೆ 11ನೇ ಮನೆಯಲ್ಲಿ ಸೂರ್ಯನ ದಿಗ್ಬಲವನ್ನು ಹೊಂದಿರುವ ಮಂಗಳನ ಶಕ್ತಿಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಈ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಿ. ಮೊದಲಿಗೆ ಶನಿಯ ಪರಿಹಾರ ಮಾಡಿಕೊಳ್ಳಿ. 8ನೇ ಮನೆಯಲ್ಲಿರುವ ಶನಿಯಿಂದ ಉಂಟಾಗುವ ಮಾನಸಿಕ ಆತಂಕವನ್ನು ದೂರ ಮಾಡಲು ಪ್ರತಿ ಶನಿವಾರದಂದು ವೀಳ್ಯದೆಲೆ ಹಾಕುವ ಪೂಜೆ ಸಲ್ಲಿಸಿ ಅಥವಾ ಸುಂದರ ಕಾಂಡವನ್ನು ಪಠಿಸಿ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭದಾಯಕವಾಗಿರಲಿದೆ, ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲಿದೆ. ಇನ್ನ ಎರಡನೇದಾಗಿ ಸೂರ್ಯನ ಆರಾಧನೆ. ಜೂನ್ 15ರ ನಂತರದಲ್ಲಿ 11ನೇ ಮನೆಯ ಸೂರ್ಯನು ನೀಡುವ ಆರ್ಥಿಕ ಅದೃಷ್ಟವನ್ನು ದ್ವಿಗುಣಗೊಳಿಸಲು ಪ್ರತಿದಿನ ಮುಂಜಾನೆ ತಾಮ್ರದ ಪಾತ್ರೆಯಿಂದ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಅರ್ಪಿಸುವುದು, ಅಂದರೆ ನೀರನ್ನು ಅರ್ಪಿಸುವುದು ಅತ್ಯಂತ ಹೆಚ್ಚಿನ ಶುಭದಾಯಕವಾಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.
ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ, ಜೊತೆಗೆ ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಮುಂದಿನ ಯಾವ ವಿಷಯದ ಬಗ್ಗೆ ನಿಮಗೆ ವಿಡಿಯೋ ಬೇಕು ಎಂಬುದನ್ನು ಕಮೆಂಟ್ ಮಾಡಿ. ಹಾಗೆ ಗುರುವಿನ ಆರಾಧನೆ ಸಕಾರಾತ್ಮಕ ಫಲಿತಾಂಶವನ್ನು ನೀಡುವುದರಿಂದಾಗಿ ಓಂ ಗುರುದೇವಾಯ ನಮಃ ಎಂಬ ಕಮೆಂಟ್ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.